ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶ್ರಾವಣ ಮಾಸದ 1ನೇ ದಿವಸದ ವಿಡಿಯೋ ಆಗಿತ್ತಿದ್ದು, ಗುರುವಾರದ್ದು, ಅಮಾವಾಸ್ಯೆ ಆದ ಮಾರನೇ ದಿವಸದ್ದು. ಇದು ನಾನು ಶ್ರಾವಣ ಮಾಸದ ಫಸ್ಟ್ ಡೇ ಹುಟ್ಟಿರುವಂಥ ಸೀರೆ. ಯೂಶ್ವಲಿ ಶ್ರಾವಣ ಮಾಸದಲ್ಲಿ ನಾನು ಡೈಲಿ ಒಂದು ಸೀರೆ, ಫುಲ್ ಡೇ ಸೀರೆ ಉಡುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಇದು ಪುಳಿಯೋಗರೆ ಮಾಡಿ, ಇವತ್ತಿನ ಟಿಫಿನ್ಗೆ ನಾನು ಇದನ್ನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿರೋ ಗೊಜ್ಜಿರುತ್ತೆ. ಅದಕ್ಕೆ ಏನಾದ್ರು ಮನೆಯಾಗ ಜಾಸ್ತಿ ಕೆಲಸ ಇದ್ದಾಗ ಬರೀ ಒಂದು ಅನ್ನ ಮಾಡಿ ಇದು ಟಿಫಿನ್ ಬಾಕ್ಸಿಗೂ ಕಟ್ಲಿಕ್ಕೆ ಈಸಿ ಇರ್ತದೆ. ಹೆಚ್ಚೋದು ಕೊಚ್ಚೋದು ಏನೂ ಇರೋದಿಲ್ಲ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿ ಬಿಸಿ ಅನ್ನ ಮೇಲೆ ಒಂದು ಸ್ವಲ್ಪ ಗೊಜ್ಜು ಹಾಕಿ ಕಲಸಿ ಡಬ್ಬಿ ಹಾಕಿ ಕಳಿಸಿದ್ರೆ ಆಯಿತು. ನಾನು ಶ್ರಾವಣ ಮಾಸದಲ್ಲಿ 4 ಶುಕ್ರವಾರ ಶುಕ್ರಗೌರಿ ಪೂಜೆ ಮಾಡ್ತೀನಿ. ಬರೀ ವರಮಹಾಲಕ್ಷ್ಮಿ ಅಂತೆಲ್ಲ ಮಾಡೋದಿಲ್ಲ. 4 ವಾರನೂ ಮಾಡಿ ಕೊನೆ ವಾರಕ್ಕೆ ನಾವು ಸೀರೆ ಉಡಿಸಿ ಮುಗಿಸ್ತೀವಿ ದೇವಿಗೆ, ಶುಕ್ರಗೌರಿಗೆ. ನಾನು ಅದ್ರ ತಯಾರಿ ಅಮಾವಾಸ್ಯೆ ಆದ ಮಾರನೇ ದಿವಸ ಎಲ್ಲ ಅದ್ರ ತಯಾರಿ ಮಾಡ್ಕೊಳ್ಳೋದಿತ್ತು. ಅದಕ್ಕೆ ಈಸಿಯಾಗಿರಲಿ ಅಂಥೇಳಿ ಪುಳಿಯೋಗರೆ ಮಾಡಿ ಟಿಫಿನಿಗೂ ಆಗ್ತೈತಿ, ಡಬ್ಬಿಗೂ ಆಗ್ತೈತೆ ಅಂತ ಹೇಳಿಂದು ಪುಳಿಯೋಗರೆ ಮಾಡಿದ್ದೆ. ಇದು ಪುಳಿಯೋಗರೆ ರೆಸಿಪಿ, ಪುಳಿಯೋಗರೆ ಗೊಜ್ಜು ನಾನು ಮನೇಲಿ ಮಾಡಿರೋದು. ಇದ್ರ ರೆಸಿಪಿ ಮೋಸ್ಟ್ಲಿ ಲೈವ್ ಮಾಡಿದ್ದೀನಿ ಅನ್ಕೋತೀನಿ. ಇದ್ರದ್ದು ಚೆನ್ನಾಗಿರ್ತದೆ. ಪಾಕೆಟ್ ತಂದು ಮಾಡೋಕ್ಕಿಂತ ಈ ಥರ ಗೊಜ್ಜು ಮಾಡಿಟ್ಕೊಂಡು ಮಾಡೋದು ಚಲೋ ಆಗ್ತದೆ. ಏನಿಲ್ಲ, ಬಿಸಿ ಅನ್ನಕ್ಕೆ ಬೇಕಾದಷ್ಟು ಗೊಜ್ಜು ಹಾಕಿ ಕಲಿಸ್ಕೊಂಡು ತಿಂದರೆ ಆಯಿತು. ಅನ್ನ ಸ್ವಲ್ಪ ಬಿಸಿ ಇತ್ತು, ಇಲ್ಲಾಂದರೆ ಕೈಲಿಂದ ಕಲಿಸಿದ್ರೆ ಚಲೋ ಇರ್ತದೆ. ನೋಡಿ, ಇಷ್ಟು ಕಲಿಸಿದ್ರೆ ಆಯಿತು, ಪರ್ಫೆಕ್ಟಾಗಿ ರುಚಿ ಬರ್ತದೆ. ಇನ್ನು ನೆಕ್ಸ್ಟು ನಾನು ದೇವ್ರ ಪೂಜೆ ಮಾಡ್ಕೊಳ್ಳೋದಿತ್ತು. ದೇವ್ರ ಪೂಜೆ ಮಾಡಿ ರೆಗ್ಯುಲರಾಗಿ ಮಾಡೋ ಥರನೇ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ದೇವ್ರ ಪೂಜೆ ಮಾಡೋದು ಮೊದಲು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ದೇವರೆಲ್ಲ ತಗೊಂಡು ಅಡುಗೆ ಮನೆಗೆ ಹೋಗಿ ಸಿಂಕೆಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತೀವಿ. ಅಡುಗೆ ಮನೆಗೆ ಹೋಗಿ ಅಲ್ಲೆಲ್ಲ ದೇವರನ್ನ ತೊಳೆದು ತಂದು ವಾಪಸ್ಸಿಟ್ಟು ಪೂಜೆ ಮಾಡ್ತೀನಿ.
ಎಸ್ ಫೈನಲಾಗಿ ಈ ರೀತಿ ಪೂಜೆ ಮುಗೀತು ನಮ್ಮದು. ಇದು ರೆಗ್ಯುಲರ್ ರೂಟೀನ್, ಇದು ಡೈಲಿ ರೂಟೀನ್, ಇದು ಪೂಜೆ ಮಾಡೋದು ಈ ರೀತಿ. ಆಮೇಲೆ ಮಾರನೇ ದಿವಸ ಶುಕ್ರವಾರ ಗೌರಿ ಪೂಜೆ. ಒಂದನೇ ಶುಕ್ರವಾರದ ಗೌರಿ ಪೂಜೆಗೆ ನಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಮನೆಯಾಗಿರೋ ಸಾಮಾನು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಪೂಜೆದ್ದು ಕಡಿವಾರ ಶುಕ್ರವಾರಕ್ಕೆ ಉಡಿಸುವಂಥ ಸೀರೆ, ಆಮೇಲೆ ಮೀಶೋದಿಂದ ತರಿಸಿದ್ದು ಕೆಲವು ಬ್ಯಾಕ್ ಡ್ರಾಪ್ಸ್ ಎಲ್ಲ ಇದ್ದು ಅದನ್ನಿಟ್ಟಿದ್ದೆ. ಆಮೇಲೆ ಉಡಿದ ಸಾಮಾನು, ಪೂಜೆಗೆ ಏನು ಬೇಕೆಲ್ಲ ಅವೆಲ್ಲ ಸಾಮಾನುಗಳು, ದೀಪ, ಕಳಶ ಇವೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಇದು ಆರತಿ ಅದೆಲ್ಲ ತೊಳೆದು ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೆ. ಕಳಶ, ಆಮೇಲೆ ಇದು ಉರುಳಿ, ಸಮೆ, ದೀಪದ ಸಮೆ ಅಂತೀವಿ ನಾವು, ದೀಪದ ಕಂಬ, ದೀಪದ ಸಮೆ. ಆಮೇಲೆ ಅಂಗಡಿಯಿಂದ ತಂದಿರೋಂಥ ಎಲ್ಲ ಹೊಸ ಐಟಮ್ಮು ಇವು ಪೂಜಾದ್ದು. ಅರಿಶಿನ, ಕುಂಕುಮ, ಕರ್ಪೂರ, ಉದ್ದಿನ ಕಡ್ಡಿ, ಆಮೇಲೆ ಇದು ಗುಗ್ಗಳ. ನಮ್ಮ ಮನ್ಯಾಗ ಗುಗ್ಗಳ ಬಳಸ್ತೀವಿ ಯೂಶ್ವಲಿ ಸಾಯಂಕಾಲ. ಅದು ಈ ಶ್ರಾವಣ ಮಾಸದಾಗಂತೂ 1 ತಿಂಗಳು ಗುಗ್ಗಳ ಹಾಕ್ತೀವಿ. ಕಡ್ಡಿ ವಸ್ತ್ರ, ಆಮೇಲೆ ಈ ಬಟ್ಲ, ಸಣ್ಣ ಸಣ್ಣ ಬಟ್ಲ, ಇವು ಮೀಶೋದಿಂದ ತರಿಸಿದ್ದು. ವೆರಿ ಯೂಸ್ಫುಲ್ ಅದಾವೆ, ಕ್ವಾಲಿಟಿನೂ ಚಲೋ ಅದಾವೆ. ಎಷ್ಟು 6 ಪೀಸ್ ಅದಾವೆ ಇವು. ಎಷ್ಟು ರೇಟ್ ಅಂತ ನೆನಪಿಲ್ಲ, ಭಾಳ ದಿವಸ ಆಗೈತೆ ತರಿಸಿ. ಆಮೇಲೆ ಇವು 4 ಪ್ಲೇಟ್ ಬಂದವೆ. ಇವು ಸಪ್ರೇಟ್, ಅವು ಸಪ್ರೇಟ್ ತರಿಸಿದ್ದು. ಆಮೇಲೆ ಇದು ಗೋಮೂತ್ರ ಎಲ್ಲ ಮನೆಗೆ ಶುದ್ಧ ಮಾಡಲಿಕ್ಕೆ. ಆಮೇಲೆ ಜಾವೇದ್ ಪುಡಿ, ನಾನೀಗ 1 ವರ್ಷದಿಂದ ಇದು ಜಾವೇದ್ ಪುಡಿ ಅಂತ ಬರ್ತದಲ್ಲ ಅದನ್ನು ಬಳಸಾತೀನಿ. ಅದ್ರದ್ದು ಘಮ ಶ್ರೀಗಂಧಕ್ಕಿಂತ ಭಾರಿ ಚಲೋ ಇರ್ತದೆ. ಇದು ಲಕ್ಷ್ಮಿಗೆ ಪ್ರಿಯವಾಗಿದ್ದಂತಾರೆ. ಅದು ಒಂಥರ ಟೆಂಪಲದ್ದು ಪರಿಮಳ ಬರ್ತದೆ ಇದನ್ನು ಹಾಕಿದ್ರೆ, ಚಲೋ ಇರ್ತದೆ. ಆಮೇಲೆ ಯೂಶ್ವಲಿ 5 ಎಳೆ ದಾರದ ಉಂಡೆ ತೊಗೊಂಡಿದ್ವಿ. ಆಮೇಲೆ ದೇವರಿಗೆ ಹಸಿರು ಬಳೆ, ವಿಭೂತಿ, ಊದಿನ ಕಡ್ಡಿ, ಆಮೇಲೆ ಉಡಿ ಸಾಮಾನು, ಅರಿಶಿನ, ಕುಂಕುಮ, ಅರಿಶಿನ ಬೇರು, ಅಡಿಕೆ, ಉತ್ತತ್ತಿ, ಉಡಿ ಸಾಮಾನು. ಆಮೇಲೆ ಎಲೆ, ಹೂವು, ಹಣ್ಣು ಇವೆಲ್ಲ ಇನ್ನೂ ತರೋದಿತ್ತು. ಇದೆಲ್ಲ ಮುಗಿಸಿ ಸಾಯಂಕಾಲ ಹೋಗಿ ತೊಗೊಂಡು ಬಂದೆ ನಾನು. ಆಮೇಲೆ ಇವು ಕಳ್ಸಕ್ಕೆ ಹಾಕೋ ಎಲ್ಲ ಬೆಳ್ಳಿ, ಬಂಗಾರ, ಆಮೇಲೆ ದೇವ್ರ ಕಾಲುಂಗುರ, ಬೆಳ್ಳಿ ಕಾಯಿನು, ಆಮೇಲೆ 10 ಕಾಯಿನು ಇವೆಲ್ಲ ನಾನು ಹಾಕ್ತೆ. ರೆಗ್ಯುಲರಾಗಿ ಹಾಕೋ ಒಂದು ಡಬ್ಬಿ ಒಳಗೆ ಹಾಕಿ ತೆಗೆದಿಟ್ಬಿಟ್ಟಿರ್ತೀನಿ ಅವನ್ನ. ಇವಿಷ್ಟಾಗಿದ್ದು. ಆಮೇಲೆ ನಾನು ಒಂದು ಗೋಮತಿ ಚಕ್ರ, ಒಂದು ಅದು ನೀರಾಗ ಹಾಕೋದಲ್ಲ, ನೀರಾಗ ಹಾಕೋ ಸಣ್ಣ ಅದಾವೆ. ದೊಡ್ಡದು ಒಂದು ಗೋಮತಿ ಚಕ್ರ ಅದ, ಅದನ್ನು ತೋರಿಸ್ತೀನಿ. ಆಮೇಲೆ ಇವೆಲ್ಲ ಉಳಿದಿದ್ದು ಕೌಡಿ, ಗುಲ್ಗಂಜಿ, ಗೋಮತಿ ಚಕ್ರ, ಕಮಲ್ ಹೂವಿಂದ ಬೀಜ ಇವೆಲ್ಲ ಕಳ್ಸಕ್ಕೆ ಹಾಕುವಂಥವು. ಆಮೇಲೆ ಇನ್ನೂ ಏನೇನೋ ಅದಾವೆ, ಅದ್ರ ಹೆಸರುಗಳು ನಂಗೆ ಗೊತ್ತಿಲ್ಲ. ಇದು ಗೋಮತಿ ಚಕ್ರ, ದೊಡ್ಡ ಸೈಜಲ್ಲಿದೆ ಗೋಮತಿ ಚಕ್ರ ಅದು. ಇವಿಷ್ಟು ತಯಾರಿ ನಾನು ಮಾಡಿಟ್ಕೊಂಡಿದ್ದೆ. ಆಮೇಲೆ ಇದು ಮೀಶೋಯಿಂದನೇ ತರಿಸಿರೋದು. ಅಂದರೆ ನಾನು ಬಿಚ್ಚು ಬಳೆ ಥರ ಹಾಗೆ ಇರೋ ತರಿಸಿದ್ದೆ. ಅದನ್ನು ನಾನೇ ಮನೆಯೊಳಗೆ ಹೆಂದಿದ್ದೀನಿ, ಸರ ಮಾಲೆ ಮಾಡಿದ್ದೀನಿ. ಅದನ್ನು 3 ಕಲರಲ್ಲಿ ಬರ್ತಾವೆ, ಹಸಿರು, ಕೆಂಪು, ಹಳದಿ 3 ಕಲರ್ ಒಳಗೆ ಬರ್ತಾವೆ. ಅವನ್ನ ನಾನು ಸಪ್ರೇಟಾಗಿ ಒಂದೊಂದು ಕಲರದ್ದು ಒಂದೊಂದು ಸರ ಮಾಡಿ ನಾನು ಹೆಣ್ದೀನಿ. ಮಿಕ್ಸ್ ಮಾಡಿನೂ ಹಾಕೋಬೋದು, ಹಂಗನೂ ಹಾಕೋಬೋದು. ಇದನ್ನು ಹೆಂಗೆ ಹೆಣೆಯೋದು ಅಂತೇಳಿ ನಾನು ಬೇಕಿದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಇದು ಸೀರೆ. ಇವಾಗ ನಾವು 1ನೇ ವಾರ, 2ನೇ ವಾರ, 3ನೇ ವಾರ ಬರೀ ಬ್ಲೌಸ್ ಪೀಸ್ ಅಷ್ಟೇ ಇರ್ತೀವಿ. 4ನೇ ವಾರಕ್ಕೆ ಸೀರೆ ಉಡಿಸ್ತೀವಿ ದೇವಿಗೆ. ಸೀರೆ ಉಡಿಸಿ ಅವತ್ತು ಕೊನೆ ವಾರ ಮಾಡ್ತೀವಿ. ಇದು ನಾನು ಈ ವರ್ಷದ ಶುಕ್ರಗೌರಿ ಪೂಜೆಗೆ ತಂದಿರುವಂಥ ಸೀರೆ. ಡಾರ್ಕ್ ಪರ್ಪಲ್ ವಿತ್ ಗ್ರೀನ್ ಕಾಂಬಿನೇಷನ್ ಐತಿ. ಬೆಂಟೆಕ್ಸ್ ಬಾರ್ಡ್ರ್ ಬಂದದ. ಬ್ಲೌಸ್ ಪೀಸ್ ಅಷ್ಟು ಕಟ್ ಮಾಡಿ ತೆಗೆದಿಟ್ಕೊಂಡೀನಿ. ಇದನ್ನು ಈಗ ನಾಳೆ ಶುಕ್ರವಾರಕ್ಕೆ ಏರಿಸ್ಬೇಕು. ಇದು ಆಲ್ರೆಡಿ 1 ವೀಕ್ ಆಯ್ತು. ಈಗ ನಾನು ಇವತ್ತು ಹಾಕಾಕತ್ತೀನಿ ಇದನ್ನು ವಿಡಿಯೋ. ಟೈಮ್ ಸಿಕ್ಕಿರಲಿಲ್ಲ ಅವಾಗ ಹಾಕಕ್ಕೆ. ಅಟ್ಲೀಸ್ಟ್ ವರಮಹಾಲಕ್ಷ್ಮಿಗಾದ್ರೂ ನಾಳೆ ನಾಡ್ದು ಯೂಸ್ ಆಗ್ಬೋದು ನೋಡೋರಿಗೆ, ಸಿದ್ಧತೆ ಮಾಡ್ಕೊಳಕ್ಕೆ ಅಂತ ಹಾಕೀನಿ. ಇದು ಡಿಮಾರ್ಟಲ್ಲಿ ತಂದಿರೋಂಥ ಟೇಬಲ್ಗೆ ಹಾಕುವಂಥ ವೈಟ್ ಕಲರದ್ದು ಟೇಬಲ್ಗೆ, ನಾವು ಇಟ್ಟಿರೋ ಟೇಬಲ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತೈತೆ ಅದು ಸೈಜು. ಆಮೇಲೆ ಇದು ಒಂದು ಬ್ಯಾಕ್ ಡ್ರಾಪ್ ಇದನ್ನು ತರಿಸಿರೋದು, ಬ್ಯಾಕ್ ಸ್ಕ್ರೀನ್.
ಚಂದ ಅದ ಇದು. ಈಗ ಇದ್ರಾಗ ಕಾಣೋಕಿನ್ನ ರಿಯಲಾಗಿ ಇನ್ನೂ ಚಂದ ಐತಿ. ಇದು ಮೀಶೋ ಒಳಗೆ ತರಿಸಿದ್ದು. ಇದಾಗಿತ್ತು ನಮ್ಮ ಶ್ರಾವಣ ಶುಕ್ರವಾರ ಗೌರಿ ಪೂಜಾದ್ದು ತಯಾರಿ ಆಗಿತ್ತಿದು. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಂತ. ಬಾಯ್.